ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಪಿಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಪಿಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಪಿಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಪಿಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಪಿಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಪಿಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಪಿಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಪಿಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಪಿಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡುವುದಕ್ಕೆ ನಿರ್ಧಾರ ಮಾಡಿದೆ.
ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ ಪಾಕಿಸ್ತಾನ್ ಎರಡನೇ ಆಯ್ಕೆಯನ್ನ ಆಯ್ದುಕೊಂಡಿದೆ. ಆ ಮೂಲಕ ಐಸಿಸಿಗೆ ನಷ್ಟವನ್ನ ಉಂಟು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಆಡೋದಿಲ್ಲ ಅಂತಿದ್ದ ಪಾಕಿಸ್ತಾನ್ ಕೊನೆಗೂ ಆಡೋದಕ್ಕೆ ಒಪ್ಕೊಂಡಿದೆ. ತಂಡವನ್ನೂ ಕೂಡ ಪ್ರಕಟ ಮಾಡಿದೆ. ಆದರೆ ಈಗ ಪಾಕಿಸ್ತಾನ್ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮುಂದೆ ಎರಡು ಆಯ್ಕೆ ಇದೆ. 2026ರ ಟಿ20 ವಿಶ್ವಕಪ್ ಅನ್ನೇ ಬಹಿಷ್ಕಾರ ಮಾಡೋದು, ಇಲ್ಲ ಅಂತಂದ್ರೆ ಭಾರತ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸೋದು. ಸದ್ಯ